ಅವಳಿ ಮಕ್ಕಳ ಅಂದ್ರ ಟ್ವಿನ್ ಬೇಬೀಸ್ಗೆ ಫೀಡ್ ಮಾಡೋದು ಅಥವಾ ಪಾಲನೆ ಪೋಷಣೆ ಮಾಡೋದು ಒಂದು ದೊಡ್ಡ ಚಾಲೆಂಜಿಂಗ್ ಪ್ರಾಸೆಸ್ ಅಂತಾನೆ ಹೇಳ್ಬೋದು. ಹಾಗಾಗಿ ಇಂಥ ಒಂದು ಚಾಲೆಂಜಿಂಗ್ ಪ್ರಾಸೆಸ್ ನ ಕೆಲವೊಂದು ಸಿಂಪಲ್ ಆದ ಟಿಪ್ಸ್ ಅಥವಾ ಮೆಥಡ್ಸ್ ನ ಫಾಲೋ ಮಾಡಿ ಹೇಗೆ ಈಸಿ ಮಾಡ್ಕೋಬಹುದು ಅಂತ ಅನ್ನೋದನ್ನ ಈ ವಿಡಿಯೋದಾಗ ನಾನು ಹೇಳ್ತೀನಿ. ಈ ವಿಡಿಯೋದಾಗ ನಾನು ಏನ್ ಹೇಳತ್ತೀನಿ ಅದು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಿರ್ತದ. ಬಿಕಾಸ್ ನಾನು ಟ್ವಿನ್ಸ್ ಮಾಮ್ ಆಗಿರೋದ್ರಿಂದ ನಾನು ಕೂಡ ನನ್ನ ಮಕ್ಕಳಿಗೆ ಫೀಡಿಂಗ್ ಪ್ರಾಸೆಸ್ ಏನಿತ್ತಲ್ಲ ಅವಾಗ ಬಹಳಷ್ಟು ಚಾಲೆಂಜಸ್ ಸಮಸ್ಯೆಗಳು ಫೇಸ್ ಮಾಡಿದ್ದೀನಿ. ಅವಾಗ ಕೆಲವೊಂದು ಮೆಥಡ್ಸ್ ನ ಅಪ್ಲೈ ಮಾಡ್ತಿದ್ದೆ ಸೊ ದಟ್ ನನ್ನ ಮಕ್ಕಳಿಗೂ ಫೀಡಿಂಗ್ ಕರೆಕ್ಟ್ ಆಗಬೇಕು, ನನಗೂ ರೆಸ್ಟ್ ಸಿಗ್ಬೇಕು ಅಂತಂದು. ಸೊ ನಾನು ಯಾವೆಲ್ಲ ಮೆಥಡ್ಸ್ ಅಥವಾ ಯಾವ್ದೆಲ್ಲ ಟಿಪ್ಸ್ ನ ಫಾಲೋ ಮಾಡಿದ್ದೆ ಅಂತ ಈ ವಿಡಿಯೋದಾಗ ಡೀಟೇಲ್ ಆಗಿ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡ್ರಿ. ನನ್ನ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಸ್ತೆ, ನಾನು ಗಂಗಾ. ನನ್ನ ಚಾನೆಲ್ ನಮಸ್ತೆ ಮಾಮ್ಸ್ಗೆ ಎಲ್ರಿಗೂ ಸ್ವಾಗತ. ಯಾರು ಈಗ ಅವಳಿ ಮಕ್ಕಳ ಕ್ಯಾರಿ ಮಾಡ್ತಿದ್ದೀರಾ ಅವರಿಗೆ ಈ ವಿಡಿಯೋ ಬಹಳನೇ ಹೆಲ್ಪ್ ಆಗ್ತದ. ಮತ್ತ ಈಗ ತಾನೇ ಯಾರು ಟ್ವಿನ್ಸ್ ಡೆಲಿವರಿ ಆಗಿರ್ತದ ಅಂತವ್ರಿಗೂ ಈ ವಿಡಿಯೋ ಬಹಳನೇ ಹೆಲ್ಪ್ ಆಗ್ತದ. ಏನಂದ್ರೆ ನೀವು ಅಕಸ್ಮಾತ್ ಈಗ ಟ್ವಿನ್ಸ್ ಕ್ಯಾರಿ ಮಾಡತ್ತಿದ್ರಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಮೆಂಟಲಿ ಇದಕ್ಕೆ ರೆಡಿ ಆಗಿರ್ಬೇಕು. ಬಿಕಾಸ್ ಮಕ್ಕಳು ಆದ್ಮೇಲೆ ನಿಮ್ದು ಫಸ್ಟ್ ಫ್ಯೂ ವೀಕ್ಸ್ ಅಂತೂ ಕೆಲವೊಂದಿಷ್ಟು ವಾರಗಳು ನಿಮ್ದು ಫುಲ್ ಬ್ಯುಸಿ ಆಗಿರ್ತದ. ಯಾವ ಕೆಲಸದಲ್ಲಿ ಬ್ಯುಸಿ ಅಂದ್ರೆ ಓನ್ಲಿ ಫೀಡಿಂಗೇ ಆಗಿರ್ತದ. ಯಾಕಂದ್ರೆ ಇಬ್ರು ಮಕ್ಕಳಲ್ಲ, ಸೊ ಎರಡೂ ಮಕ್ಕಳಿಗೆ ಫೀಡಿಂಗ್ ಮಾಡೋದು ಅಗಲಗಲ ಫೀಡಿಂಗ್ ಸೆಷನ್ ಬಹಳನೇ ರಿಪೀಟೆಡ್ಲಿ ಅನಿಸ್ತದ ನಿಮಗ. ಸೊ ಮೊದಲೊಂದಿಷ್ಟು ವಾರಗಳು ನಿಮಗ ನಾನು ಏನು ಮಾಡ್ತಾನೆ ಇಲ್ಲ ಕೆಲಸ, ಬರೀ ನನ್ನ ಮಕ್ಕಳಿಗೆ ಫೀಡಿಂಗೇ ಮಾಡ್ತೀನಿ ಅಂತ ಅನ್ಸೋದಂತೂ ಸಹಜ. ಸೊ ಜಾಸ್ತಿ ವರಿ ಮಾಡ್ಕೋಬೇಡ್ರಿ. ಈ ಫೀಡಿಂಗ್ ಸೆಷನ್ ನ ಈಸಿಯಾಗಿ ಮಾಡ್ಕೊಳಕ ನಾವು ಒಂದು ಪ್ಲಾನ್ಡ್ ಆಗಿ ಪ್ರಾಪರ್ ಆಗಿ ಒಂದು ರೂಟೀನ್ ನ ಮಾಡಿದ್ರೆ ಅವಾಗ ನಮಗ ಜಾಸ್ತಿ ಸ್ಟ್ರೆಸ್ ಅನ್ಸಂಗಿಲ್ಲ ಮತ್ತೆ ಫೀಡಿಂಗ್ ಚೆನ್ನಾಗಾಗ್ತದ. ಫಸ್ಟ್ ಟಿಪ್ ಏನಂತಂದ್ರೆ ಮಕ್ಕಳಿಗೆ ಯಾವ್ದೋ ಒಂದು ರೂಟೀನ್ ನೀವು ಮಾಡಕ್ಕಿಂತ ಮುಂಚೆ ಫಸ್ಟ್ ಮಕ್ಕಳು ಹುಟ್ಟಿದ ತಕ್ಷಣ ಏನನ್ನೂ ತಲೆ ಕೆಡ್ಸ್ಕೋಬೇಡ್ರಿ. ಇಬ್ರು ಮಕ್ಕಳಿಗೆ ನಿಮಗ ಹೇಗ್ ಸಾಧ್ಯವಾಗ್ತದ ಅವಾಗ ಹಾಗೇನೆ ಹಾಲು ಕುಡ್ಸಕ್ಕ ಟ್ರೈ ಮಾಡ್ರಿ. ಆದಷ್ಟು ಎದೆ ಹಾಲು ಕುಡ್ಸಕ್ಕೆ ಎನ್ಕರೇಜ್ ಮಾಡ್ಕೋಬೇಕು ನೀವೇ. ಇಬ್ರು ಮಕ್ಕಳು ಇದ್ದಾರ, ಸೊ ಇಬ್ರಿಗೂ ಹಾಲು ಸಾಕಾಗ್ತವೋ ಇಲ್ಲೋ, ಇಬ್ರಿಗೂ ಹೆಂಗ್ ಕುಡಿಸ್ಲಿ ನಾನು ಅಂತ ನಿಮ್ಮನ್ನ ನೀವೇ ಡಿಸ್ಕರೇಜ್ ಮಾಡ್ಕೋಬೇಡ್ರಿ. ಇಬ್ರು ಮಕ್ಕಳಿಗೆ ಹಾಲು ಸಾಕಾಗಷ್ಟು ನಮ್ಮ ದೇಹ ಉತ್ಪಾದನೆ ಮಾಡುವಂತ ಶಕ್ತಿ ನಮ್ಮಲ್ಲಿ ಇದ್ದಿರ್ತದ. ಅನ್ಲೆಸ್ ಅಂಡ್ ಅಂಟಿಲ್ ನಮಗೆ ಏನು ಪ್ರಾಬ್ಲಮ್ ಇದ್ದಿದ್ದಿಲ್ಲ ಅಂತಂದ್ರ ಅದನ್ನ ತಲೆಯಲ್ಲಿ ಇಟ್ಕೊಂಡು ಇಬ್ರು ಮಕ್ಕಳಿಗೆ ಸ್ಟಾರ್ಟಿಂಗ್ ಹುಟ್ಟಿದ ತಕ್ಷಣ ನಿಮಗ ಹೇಗಾಗುತ್ತೆ ಹೇಗ್ ಸಾಧ್ಯವಾಗ್ತದ ಹಾಗೇನೆ ಫಾಲೋ ಮಾಡ್ರಿ. ಕೆಲವೊಂದಿಷ್ಟು ದಿನಗಳ ಅಂದ್ರೆ ಒಂದು 8-10 ದಿನಗಳವರೆಗೆ ನೀವು ಇಬ್ರಿಗೂ ಒಟ್ಟಿಗೆ ಹಾಲು ಕುಡ್ಸಕ್ಕಾಗ್ತಿತ್ತು ಅಂದ್ರೆ ಇಬ್ರಿಗೂ ಒಟ್ಟಿಗೆ ಹಾಲು ಕುಡಿಸ್ರಿ. ಅಥವಾ ಒಂದ್ ಮಗು ಆದ್ಮೇಲೆ ಇನ್ನೊಂದ್ ಮಗು ಹಾಲು ಕುಡಿಸ್ಬೇಕಾಗ್ತಿತ್ತು ಅಂದ್ರೆ ಆ ರೀತಿ ಆದ್ರೂ ಮಾಡ್ರಿ. ಅಥವಾ ನೀವು ಮಲ್ಕೊಂಡೆ ಕುಡಿಸ್ಬೇಕು, ಕೂತೆ ಕುಡಿಸ್ಬೇಕು, ನಿಮ್ಗೆ ಯಾವ ರೀತಿ ಕಂಫರ್ಟೇಬಲ್ ಆಗ್ತದ ಆ ರೀತಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಮಾಡ್ರಿ. ಜಾಸ್ತಿ ಹೆಂಗ್ ಮಾಡ್ಲಿ, ಯಾವ ತರ ಪ್ಲಾನ್ ಮಾಡ್ಲಿ, ಫಸ್ಟ್ ಈ ಮಗು ಕುಡಿಸ್ಲಾ ಆ ಮಗು ಕುಡಿಸ್ಲಾ ಅಥವಾ ಇಬ್ರು ಮಕ್ಕಳಿಗೆ ಹೊಟ್ಟೆ ಕುಡಿಸ್ಲಾ ಅಂತ ಏನು ಪ್ಲಾನ್ ಮಾಡಕ್ ಹೋಗ್ಬೇಡ್ರಿ. ಬಿಕಾಸ್ ಅವಾಗ ಡೆಲಿವರಿ ಪ್ರಾಸೆಸ್ ಇಂದ ಸ್ವಲ್ಪ ಹೊರಗೆ ಬರಕ್ ನಿಮಗೂ ಟೈಮ್ ತಗೋತದ. ಪ್ಲಸ್ ಇಬ್ರು ಮಕ್ಕಳಿಗೂ ನೀವು ಯೂಸ್ ಟು ಆಗಕ್ಕ ಸ್ವಲ್ಪ ಸಮಯ ತಗೊಳ್ತದ. ಹಾಗಾಗಿ ನಿಮ್ಮನ್ನ ನೀವೇ ಸ್ವಲ್ಪ ಟೈಮ್ ಕೊಡ್ರಿ. ಒಂದು 8-10 ದಿನಗಳ ನಂತರ ನಿಮ್ಮ ಈ ತಾಯ್ತನದ ಲೈಫಿಗೆ ನೀವು ಅಡ್ಜಸ್ಟ್ ಆಗ್ಬಿಡ್ತೀರಿ. ಅವಾಗ ನೀವು ಪ್ಲಾನ್ ಮಾಡಿಕೊಂಡು ಮಕ್ಕಳಿಗೆ ಯಾವ ರೀತಿ ಹಾಲು ಕುಡಿಸ್ಬೇಕು ಅನ್ನೋದನ್ನ ಪ್ರಾಪರ್ ಆಗಿ ಒಂದು ರೂಟೀನ್ ಫಾಲೋ ಮಾಡ್ಬೋದಾಗ್ತದ. ಸೊ ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಇಬ್ರು ಮಕ್ಕಳಿಗೆ ಹಾಲು ಕುಡಿಸ್ಬೇಕಂತಂದಾಗ ನನ್ನ ಪ್ರಕಾರ ನನಗ ಇದು ಬಹಳನೇ ಈಸಿ ಅನ್ಸಿದ್ದು ಯಾವ್ದಂತಂದ್ರೆ ಒಟ್ಟಿಗೆ ಹಾಲು ಕುಡಿಸೋದು. ಇದು ನನಗ ಬಹಳ ಈಸಿ ಅನಿಸ್ತಿತ್ತು. ಯಾಕಂದ್ರೆ ಇಬ್ರು ಮಕ್ಕಳಿಗೆ ಒಟ್ಟಿಗೆ ಹಾಲು ಕುಡಿಸಿದಾಗ ಮಲ್ಕೋತಿದ್ರು ಇಬ್ರು ಒಟ್ಟಿಗೆ, ಎದ್ದೇಳ್ತಿದ್ರು ಇಬ್ರು ಒಟ್ಟಿಗೆ. ಸೊ ಇಬ್ರದ್ದು ಸ್ಲೀಪಿಂಗ್ ಟೈಮ್ ಒಂದೇ ಆಗಿರೋದ್ರಿಂದ ನನಗ ರೆಸ್ಟ್ ಆಗ್ತಿತ್ತು, ನನಗೂ ಸ್ವಲ್ಪ ಟೈಮ್ ಸಿಕ್ತಿತ್ತು. ಸೊ ಹಾಗಾಗಿ ಇಬ್ರು ಮಕ್ಕಳಿಗೆ ಒಟ್ಟಿಗೆ ಹಾಲು ಕುಡಿಸೋದ್ರಿಂದ ಒಂದು ಉಪಯೋಗ ಏನಾಗ್ತದಂದ್ರೆ ನಿಮ್ ಟೈಮ್ ಸೇವ್ ಆಗ್ತದ. ನೀವು ಆ ಟೈಮಲ್ಲಿ ರೆಸ್ಟ್ ಮಾಡ್ಬೋದು ಅಥವಾ ನಿಮಗ್ ಬೇಕಾಗಿರುವಂತ ನಿಮ್ಮ ಕೆಲಸಗಳನ್ನ ಮುಗಿಸ್ಕೋಬಹುದು ಅಥವಾ ಸ್ವಲ್ಪ ಪೀಸ್ಫುಲ್ ಆಗಿ ನಿಮ್ಮನ್ನ ನೀವೇ ಕೂಡಕ್ಕೂ ನಿಮಗ ಟೈಮ್ ಸಿಗ್ತದೆ. ನೀವು ನಿಮ್ಮ ಪ್ರಕಾರನು ನೋಡ್ಕೊಳ್ರಿ ನಿಮಗೆ ಯಾವ್ದು ಮೆಥಡ್ ವರ್ಕೌಟ್ ಆಗ್ತದಂತ. ಇದನ್ನ ಯಾಕೆ ಸ್ಟ್ರೆಸ್ ಮಾಡಿ ಹೇಳತ್ತೀನಂದ್ರ ಒಂದ್ ಮಗುಗ್ ಹಾಲು ಕುಡಿಸ್ ಆದ ನಂತರ ಇನ್ನೊಂದ್ ಮಗುಗ್ ಹಾಲು ಕುಡಿಸ್ಬೇಕಂದಾಗ
ನೀವು ಎರಡನೇ ಮಗು ಯಾರಾದ್ರೂ ನೋಡ್ಕೋಬೇಕಾಗ್ತಿರ್ತದ. ಸೊ ಆ ಮಗುಗೂ ಹಸಿವಾಗ್ತಿತ್ತಂದ್ರೆ ಅದು ಅಳಕ್ ಸ್ಟಾರ್ಟ್ ಆಗ್ತದ. ಅವಾಗ ಈ ಮಗು ಕಡೆ ನೀವು ಕಾನ್ಸಂಟ್ರೇಟ್ ಮಾಡಕ್ ಆಗಂಗಿಲ್ಲ. ಸೊ ಬಾಂಡಿಂಗ್ಗೆ ಮಾಡ್ಕೊಳಕ್ ಆಗಂಗಿಲ್ಲ ನಿಮಗ. ಸೊ ಅಯ್ಯೋ ಆ ಮಗುನು ಅಳತ್ತದಲ್ಲ, ಜಲ್ದಿ ಜಲ್ದಿ ಫೀಡ್ ಮಾಡ್ಬೇಕು ಅಥವಾ ಅರ್ಧಕ್ಕೆ ಬಿಡಿಸ್ಬಿಡೋದು, ಈ ತರ ಒಂದು ಆಗೋ ಚಾನ್ಸಸ್ ಇರ್ತದ. ಆಮೇಲೆ ಈ ಮಗುಗೆ ಆಲ್ರೆಡಿ ಒಂದು 20 to 30 minutes ಕೂತಿರ್ತೀರಿ, ಒಂದೇ ಕಡೆ ಕೂಡ್ಸಿರ್ತೀರಿ. ಸೊ ಅರ್ಧ ಎಕ್ಸಾಸ್ಟ್ ಆಗ್ಬಿಟ್ಟಿರ್ತೀರಿ. ಅದಾದ ನಂತರ ನೆಕ್ಸ್ಟ್ ಮಗುಗೆ ಫೀಡ್ ಮಾಡ್ಬೇಕು, ಮತ್ತೊಂದು ಅರ್ಧ ಗಂಟೆ ಕೂಡ್ಬೇಕು. ಮತ್ ಆ ಮಗುಗೆ ಅಲ್ಲಿ ತನ ಬೇರೆಯವ್ರು ಯಾರು ನೋಡ್ಕೊಂತಿರ್ತಾರ ಅಥವಾ ಆ ಮಗು ಮಲ್ಕೊಂಡೇ ಬಿಟ್ಬಿಡ್ತದ. ಹಿಂಗಾದಾಗ ಈ ಮಗುಗ ಹಾಲು ಕುಡಿಸಿ ಈ ಮಗು ಮಲ್ಕೊಳ್ಳೋಷ್ಟಕ್ಕೆ ಆ ಮಗು ಎದ್ಬಿಡ್ತದ. ಸೊ ಅವಾಗ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕಂದ್ರೂ ನಿಮಗೆ ಟೈಮೇ ಸರಿ ಹೋಗಂಗಿಲ್ಲ. ಈ ರೀತಿ ಆಗೋದ್ರಿಂದ ಕಾಪಾಡ್ಕೋಬೇಕಂತಂದ್ರೆ ಬೆಸ್ಟ್ ಇಬ್ರಿಗೂ ಒಟ್ಟಿಗೆ ಹಾಲು ಕುಡಿಸೋದು. ಸೊ ದಟ್ ಇಬ್ರು ಒಟ್ಟಿಗೆ ಮಲ್ಕೊಂಡ್ ಬಿಡ್ತಾರ, ನಿಮ್ಗೂ ಟೈಮ್ ಸಿಗ್ತದ, ಮಗುಗೂ ಫೀಡಿಂಗ್ ಚಲೋ ಆಗ್ತದ. ಆಮೇಲೆ ಈಗ ಆಲ್ರೆಡಿ ಅವಳಿ ಮಕ್ಕಳ ತಾಯಿ ಆದವ್ರಿಗೆ ಅನಿಸ್ತಿರ್ಬಹುದು, ಏನ್ ಇಷ್ಟು ಈಸಿಯಾಗಿ ಅನ್ನತ್ತಾರ ಇಬ್ರು ಮಕ್ಕಳಿಗೆ ಒಟ್ಟಿಗೆ ಹಾಲು ಕುಡಿಸ್ಬೇಕು ಅಂತಂದು. ಬಿಕಾಸ್ ಎರಡು ಮಕ್ಕಳನ್ನ ಎರಡು ಕಡೆ ಇಟ್ಕೊಂಡು ಕುಡಿಸೋದು ಎಷ್ಟು ಡಿಫಿಕಲ್ಟ್ ಅನ್ನಿಸ್ತದ ಅಂತಂದು. ಎಸ್, ಅದು ಡಿಫಿಕಲ್ಟ್ ಅದ. ಅದಕ್ಕೆ ನಾವೇ ಸ್ವಲ್ಪ ಸಪೋರ್ಟಿವ್ ಆಗಿ ಮಾಡ್ಕೋಬೇಕಾಗ್ತದ. ಒಬ್ರು ಹೆಲ್ಪ್ ತಗೋಬೇಕು ಅಥವಾ ಪಿಲ್ಲೋಸ್ ಹೆಲ್ಪ್ ತಗೋಬೇಕು. ಈ ರೀತಿ ಮಾಡ್ಕೊಂಡು ಸ್ವಲ್ಪ ಇಬ್ರು ಮಕ್ಕಳದು ಫೀಡಿಂಗ್ ಈಸಿ ಮಾಡ್ಕೋರಿ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಅದೇ ಮಕ್ಕಳಿಗೆ ಹಾಲು ಕುಡಿಸ್ಬೇಕಾದ್ರೆ ಏನಾದ್ರೂ ಒಂದು ಸಪೋರ್ಟ್ ತಗೋರಿ ಬ್ಯಾಕಿಗೆ. ಯಾಕಂದ್ರೆ ಬೆನ್ನು ನೋವು ಬರ್ತದ. ಯಾಕಂದ್ರೆ ಇದು ಫೀಡಿಂಗ್ ಟೈಮ್ ಜಾಸ್ತಿ ಇರ್ತದ. ಸ್ಟಾರ್ಟಿಂಗ್ ಅಲ್ಲಂತೂ ಮೊದಲನೇ 3-4 ತಿಂಗಳಂತೂ ಬಹಳನೇ ಹೆಕ್ಟಿಕ್ ಅನ್ನಿಸ್ತದ. ಹಾಗಾಗಿ ಅದು ಫೀಡಿಂಗ್ ಟೈಮ್ನು ಜಾಸ್ತಿ ಇರೋದ್ರಿಂದ ನೀವು ನೀಟಾಗಿ ಒಂದು ಸಪೋರ್ಟ್ ತಗೊಂಡೇ ಕೂತ್ಕೋರಿ. ಹಂಗ್ ಮಾಡೋದ್ರಿಂದ ಬೆನ್ನು ನೋವುನು ಸ್ವಲ್ಪ ಬರೋದ್ರಿಂದ ತಡೆಗಟ್ಟಬಹುದು. ನೆಕ್ಸ್ಟ್ ಏನಂತಂದ್ರೆ ಇಬ್ರು ಮಕ್ಕಳಿಗೆ ಹಿಡ್ಕೊಂಡು ಹಾಲು ಕುಡಿಸ್ಬೇಕಾದ್ರೆ ಕೈಯಲ್ಲಿ ನಿಮಗ ಇಲ್ಲಿ ನೋವು ಬರಬಹುದು. ಹಾಗಾಗಿ ಒಂದು ಪಿಲ್ಲೋನ ಸಹಾಯ ತಗೋಬಹುದು. ನೀವು ಎರಡು ಕಡೆ 2 ಪಿಲ್ಲೋಸ್ ಇಟ್ಕೊಂಡು ಪಿಲ್ಲೋ ಮೇಲೆ ಮಗು ಹಾಕೊಂಡು ಹಾಲು ಕುಡಿಸ್ಬೋದು. ಇದನ್ನ ನಾನು ಫಾಲೋ ಮಾಡ್ತಿದ್ದೆ, ಪಿಲ್ಲೋ ಹೆಲ್ಪ್ ತಗೋತಿದ್ದೆ. ಅದರಿಂದ ನನಗೆ ಸ್ವಲ್ಪ ಕೈ ನೋವೆಲ್ಲ ಆಗ್ತಿರ್ಲಿಲ್ಲ. ಅಥವಾ ಯಾರಾದ್ರದ್ದು ಹೆಲ್ಪ್ನು ತಗೋಬಹುದು. ನೀವು ಒಂದ್ ಮಗು ಕ್ಯಾರಿ ಮಾಡ್ಬೋದು, ಇನ್ನೊಂದು ಮಗು ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಯಾರಾದ್ರೂ ಅವರು ಕ್ಯಾರಿ ಮಾಡ್ತಿದ್ರೆ ನಿಮಗೆ ಹಾಲು ಕುಡ್ಸಕ್ಕೆ ಈಸಿ ಆಗ್ತದೆ. ಇದೆಲ್ಲ ಏನದಲ್ಲ, ಸ್ವಲ್ಪ ಸ್ಟಾರ್ಟಿಂಗ್ ಡೇಸ್ ಅಲ್ಲೇ ಡಿಫಿಕಲ್ಟ್ ಅನ್ನಿಸ್ತದ. ಬಟ್ ಒನ್ಸ್ ನೀವು ಅದಕ್ಕೆ ಯೂಸ್ ಟು ಆದ್ರಿ ಅಂತಂದ್ರೆ, ನಿಮಗೆ ರೂಢಿ ಆಯ್ತಂದ್ರೆ ಆಮೇಲೆ ಏನೋ ಒಂದ್ಸಲ ಈಸಿ ಅನ್ನಿಸ್ತದ. ನೆಕ್ಸ್ಟ್ ಏನಂದ್ರ ಇಬ್ರು ಮಕ್ಕಳದು ಫೀಡಿಂಗ್ ಟೈಮ್ನು ಡಿಫರ್ ಆಗ್ಬಹುದು. ಅಂದ್ರ ಒಂದ್ ಮಗು ಬಹಳ ಹೊತ್ತು ಟೈಮ್ ತಗೋಬಹುದು, ಇನ್ನೊಂದ್ ಮಗು ಬೇಗ ಮುಗಿಸ್ಬೋದು ಫೀಡಿಂಗ್. ಹಂಗ ಟೈಮ್ ವೇರಿಯೇಷನ್ ಆಗ್ತದ. ಸೊ ಅದಕ್ಕೇನ್ ತಲೆ ಕೆಡ್ಸ್ಕೋಬ್ಯಾಡ್ರಿ. ಬಿಕಾಸ್ ಎರಡು ಮಕ್ಕಳು ಡಿಫ್ರೆಂಟ್ ಆಗಿರ್ತಾವ. ಸೊ ಅವ್ರದೇ ಆದ ಒಂದು ಟೈಮ್ ತಗೊಂತಾರ. ಆಮೇಲೆ ಕೆಲವೊಂದ್ಸಲ ಒಂದ್ ಮಗು ಫೀಡಿಂಗ್ ಜಾಸ್ತಿ ಕೇಳಬಹುದು, ಇನ್ನೊಂದು ಮಗು ಬಹಳ ಗ್ಯಾಪ್ ನಂತರ ಫೀಡ್ ಕೇಳಬಹುದು. ಹಂಗೂ ಇರ್ತದೆ ಡಿಫ್ರೆನ್ಸಸ್. ಸೊ ಹಂಗೂ ಇದ್ದಾಗನು ನೀವು ಯಾವ ಮಗು ಯಾವಾಗ ಫೀಡ್ ಕೇಳುತ್ತದ ಅವಾಗ ಕೊಡ್ಬೇಕೇ ಆಗ್ತದ. ಅದು ಬಿಟ್ಟು ನಾನು ಇಬ್ರಿಗೂ ಒಟ್ಟಿಗೆ ಕುಡಿಸ್ಬೇಕು ಹಾಲು ಅಂತಂದು ಇನ್ನೊಂದು ಮಗುಗೋಸ್ಕರನೇ ವೇಟ್ ಮಾಡೋದಾಗಿರ್ಬೋದು. ಇಬ್ರಿಗೆ ಒಟ್ಟಿಗೆ ಕುಡಿಸ್ಬೇಕದು ಎದ್ದ ತಕ್ಷಣನೇ ಇಬ್ರಿಗೂ ಕುಡಿಸೋಣ ಅಂತ ಆ ರೀತಿ ಎಲ್ಲ ಮಾಡಬೇಡ್ರಿ. ಬಿಕಾಸ್ ಅವ್ರಿಬ್ರು ಡಿಫ್ರೆಂಟ್ ಇಂಡಿವಿಜುವಲ್ಸ್. ಸೊ ಅವ್ರಿಬ್ರದ್ದು ರಿಕ್ವೈರ್ಮೆಂಟ್ ಡಿಫ್ರೆಂಟ್ ಆಗಿರ್ತದ. ಅದು ನಮ್ಮ ಗಮನದಲ್ಲಿರಬೇಕು. ಸೊ ಯಾವಾಗ ಯಾವ ಮಗು ಯಾವಾಗ ಫೀಡಿಂಗ್ ಕೇಳ್ತದ, ಅದರ ರಿಕ್ವೈರ್ಮೆಂಟ್ ಹೆಂಗಿರ್ತದ ಅದ್ರ ಪ್ರಕಾರ ಆ ಮಗು ಕೊಡ್ಬೇಕು. ಏನಂದ್ರೆ ರೂಟೀನ್ ಒಂದ್ ಸೆಟ್ ಆಗ್ಲಿ ಅಂತ ಇಬ್ರಿಗೂ ಒಟ್ಟಿಗೆ ಕೊಡೋದಷ್ಟೇ. ಅದರಿಂದ ಈ ಲಾಂಗ್ ಟೈಮ್ ತಗೊಳತ್ತದ ಅನ್ನೋದಾಗಿರ್ಬಹುದು, ಅಥವಾ ಮಧ್ಯದಲ್ಲಿ ಇನ್ನೊಂದ್ ಮಗು ಬಹಳ ಹೊತ್ತು ಫೀಡಿಂಗ್ ಕೇಳಿದ್ರೆ ಸ್ಕಿಪ್ ಮಾಡೋದಾಗಿರ್ಬೋದು. ಅಂತದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ಒಂದು ತಲೆಯಲ್ಲಿ ಇಟ್ಕೋರಿ, ಇಬ್ರು ಮಕ್ಕಳು ಡಿಫ್ರೆಂಟ್. ಹಂಗಾಗಿ ಇಬ್ರು ಮಕ್ಕಳದು ಹೆಂಗ್ ರಿಕ್ವೈರ್ಮೆಂಟ್ ಇರ್ತದ ಆ ರೀತಿ ನೀವು ಮ್ಯಾನೇಜ್ ಮಾಡ್ಬೇಕಾಗ್ತದೆ. ಆಮೇಲೆ ಇನ್ನೊಂದ್ ಏನಂದ್ರ ರಾತ್ರಿ ಹೊತ್ತುನು ಮಗು ಫೀಡಿಂಗಿಗೆ ಅಗ್ಲಗ್ಲ ಎಬ್ಬಿಸ್ತದ. ಇಬ್ರು ಮಕ್ಕಳಿದ್ದಾಗ ಇಬ್ರದ್ದು ನ್ಯಾಪ್ ಟೈಮ್ ಡಿಫ್ರೆಂಟ್ ಆಗಿತ್ತಂದ್ರ ಅವರು ಎದ್ದೇಳೋ ಟೈಮ್ನು ಡಿಫ್ರೆಂಟ್ ಆಗಿರ್ತದ. ಸೊ ನಿಮಗ್ ನಿದ್ದೆ ಆಗಂಗಿಲ್ಲ. ಸೊ ಹಂಗಾಗಿ ಇಬ್ರು ಮಕ್ಕಳೋ ಟೈಮ್ ಸೇಮ್ ಇತ್ತು ಅಂತಂದಾಗ ಮಕ್ಕಳು ಎದ್ದೇಳೋ ಟೈಮ್ ಸೇಮ್ ಆಗ್ಬಿಡ್ತದ, ನಿಮಗ್ನು ಫೀಡಿಂಗ್ ಈಸಿ ಆಗ್ತದ. ಆಗ್ಲಾಗ್ಲ ಎದ್ದೇಳೋದು ಹತ್ತಂಗಿಲ್ಲ. ಅದಕ್ಕೆ ಹೇಳದೆ ನಾನು ಇಬ್ರಿಗೆ ಒಟ್ಟಿಗೆ ಕುಡಿಸೋದು ಈಸಿ ಅಂತ. ಸೊ ರಾತ್ರಿ ಹೊತ್ತು ಹಂಗೆ ಮಾಡೋದು, ಇಬ್ರಿಗೂ ಒಟ್ಟಿಗೆ ಕುಡಿಸಿ ಇಬ್ರಿಗೂ ಒಟ್ಟಿಗೆ ಮಲಗಿಸೋದು. ಸೊ ದಟ್ ಒಂದ್ ಮಗು ಬೇಗ ಎದ್ದಿತ್ತಂದ್ರು ಆ ಮಗುಗ್ ನೀವು ಫೀಡಿಂಗ್ ಮುಗಿಸೋಷ್ಟ್ರಲ್ಲಿ ಇನ್ನೊಂದ್ ಮಗು ಎದ್ದಿರ್ತದ. ಸೊ ಸ್ವಲ್ಪ ಟೈಮ್ ಉಳಿತದ ಅವಾಗ. ಹಂಗಾಗಿ ಕಂಟಿನ್ಯೂಸ್ ಅನಿಸ್ತದ, ಬಹಳ ಟೈಮ್ನು ಹೋಗಂಗಿಲ್ಲ. ರಾತ್ರಿ ಹೊತ್ತು ಮಾಡ್ಬೇಕಾದ್ರೆ ಒಬ್ರು ಹೆಲ್ಪ್
ತಗೊಳ್ಳೋದು ಬಹಳನೇ ಯೂಸ್ ಆಗ್ತದ. ಸ್ಟಾರ್ಟಿಂಗ್ ಅಲ್ಲಂತೂ ಒಬ್ಬರ ಹೆಲ್ಪ್ ಬೇಕೇ ಬೇಕು. ನಿಮ್ಮ ಜೊತೆ ಇನ್ನೊಬ್ರು ಜಾಗರಣೆ ಮಾಡಬೇಕಾಗ್ತದ. ಅವರು ಕೂಡ ಅಗ್ಲಗ್ಲ ಎದ್ದೇಳೇಬೇಕು. ಮಗು ಎದ್ದಾಗ ಒಂದು ಮಗುಗೆ ನೀವು ಫೀಡಿಂಗ್ ಮಾಡಿಸ್ಬೇಕಾದ್ರೆ ಇನ್ನೊಂದು ಮಗುಗೆ ನೋಡ್ಕೋಬೇಕಾಗ್ತದ, ಅಥವಾ ಇನ್ನೊಂದು ಮಗುಗೂ ನೀವು ಫೀಡಿಂಗ್ ಮಾಡಕ್ಕೆ ಅವರು ಹೆಲ್ಪ್ ಮಾಡಬೇಕಾಗ್ತದ. ಸೊ ನಾನೇನು ಹೇಳೋದಂದ್ರೆ ರಾತ್ರಿ ಹೊತ್ತು ಫೀಡಿಂಗ್ ಮಾಡ್ಬೇಕಾದ್ರೆ ಇನ್ನೊಬ್ಬರ ಹೆಲ್ಪ್ ತಗೊಳ್ರಿ. ಅವಾಗ ನಿಮಗ್ನು ನಿದ್ದೆ ಚಲೋ ಆಗ್ತದ. ನಿದ್ದೆ ಚಲೋ ಆದ್ರೇನೆ ನಿಮ್ಮ ದೇಹಕ್ಕೂ ಒಂದು ರೆಸ್ಟ್ ಆಗ್ತದ. ನಿಮ್ಮ ದೇಹಕ್ಕೆ ರೆಸ್ಟ್ ಆದಾಗ ಹಾಲು ಉತ್ಪಾದನೆನೂ ಚಂದ ಆಗ್ತದ. ಅವಾಗ ಎರಡೂ ಮಕ್ಕಳಿಗೂ ಹಾಲು ಚೆನ್ನಾಗಿ ಸಾಕಾಗ್ತವ. ನೆಕ್ಸ್ಟ್ ಏನಂದ್ರ ಇಬ್ರು ಮಕ್ಕಳದು ಸ್ಟಾರ್ಟಿಂಗ್ ಅಲ್ಲೇನೆ ಫಾರ್ಮುಲಾ ಮಿಲ್ಕ್ ತಗೊಂಡ್ಬಿಡ್ಲೇನು, ಬ್ರೆಸ್ಟ್ ಮಿಲ್ಕ್ ಸಾಕಾಗ್ತದೋ ಇಲ್ಲೋ ಅಂತ ಈ ರೀತಿ ಒಂದು ಕ್ವಶನ್ ಬರ್ಬಹುದು. ನನಗೆ ಬಹಳ ಜನ ಕಮೆಂಟ್ಸ್ ನ ಕೇಳಿರಿ ಎಷ್ಟೊಂದು ವಿಡಿಯೋಸ್ ಕೆಳಗ, ನಿಮ್ದು ಟ್ವಿನ್ಸ್ ಎಲ್ಲ ನೀವ್ ಹೆಂಗ್ ಮಾಡಿರಿ ಅಂತಂದು. ಸೊ ಇದು ಸಹಜವಾದ ಒಂದು ಡೌಟ್ ಅಥವಾ ಪ್ರಶ್ನೆ ಬರೋದು. ಬಟ್ ನೀವೇನ್ ಮಾಡ್ಬೇಕು, ಸ್ಟಾರ್ಟಿಂಗ್ ಅಲ್ಲಿ ನನ್ನ ಪ್ರಕಾರ ನಾನು ಹೇಳೋದು ಎದೆ ಹಾಲೇ ಕುಡ್ಸಕ್ಕ ಎನ್ಕರೇಜ್ ಮಾಡ್ಕೊರಿ ನಿಮ್ಮನ್ನ ನೀವೇ. ಯಾಕಂದ್ರೆ ಫಸ್ಟಿಗೆ ನೀವು ಫಾರ್ಮುಲಾ ಫೀಡ್, ಒಂದು ಬಾಟಲ್ ಫೀಡಿಂಗ್, ಒಂದು ಬ್ರೆಸ್ಟ್ ಫೀಡಿಂಗ್ ಈ ರೀತಿ ಮಾಡ್ಕೊಂಡ್ರಂದ್ರ ಅವಾಗ ನಿಮ್ಮ ಬಾಡಿನೂ ಹಾಲು ಅಷ್ಟೇ ಉತ್ಪಾದನೆ ಮಾಡ್ತದೆ, ಜಾಸ್ತಿ ಮಾಡಂಗಿಲ್ಲ. ಸೊ ನೀವು ಎಷ್ಟು ಹಾಲು ಕುಡಿಸ್ತೀರಿ ಅಷ್ಟು ಹಾಲು ಜಾಸ್ತಿ ಬರ್ತದ. ಹಾಗಾಗಿ ಸ್ಟಾರ್ಟಿಂಗಲ್ಲಂತೂ ಇಬ್ರು ಮಕ್ಕಳಿಗೆ ನಿಮ್ಮ ಎದೆ ಹಾಲೇ ಕುಡ್ಸಕ್ಕೆ ಪ್ರಯತ್ನ ಪಡ್ರಿ. ಸ್ವಲ್ಪ ದಿನದ ನಂತರ ಬೇಕಾದ್ರೆ ಫಾರ್ಮುಲಾ ಫೀಡಿಂಗ್ ಮೊರೆ ಹೋಗ್ಬೋದು. ಬಟ್ ಇದ್ರ ರಿಲೇಟೆಡ್ ಏನೇ ಡೌಟ್ಸ್ ಕ್ವಶನ್ಸ್ ಇದ್ರೆ, ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು, ಫಾರ್ಮುಲಾ ಫೀಡಿಂಗ್ ಮಾಡ್ಲು ಅಂತ ಏನೇ ಡೌಟ್ಸ್ ಕ್ವಶನ್ಸ್ ಇದ್ರೆ ನಿಮ್ಮ ಡಾಕ್ಟರ್ ಹತ್ರ ಮಾತಾಡ್ರಿ, ಡಿಸ್ಕಸ್ ಮಾಡ್ರಿ. ನಿಮಗೆ ಹೆಂಗಾಗ್ತದ, ನಿಮ್ಮ ಹೆಲ್ತ್ ಕಂಡೀಷನ್ ಹೆಂಗದ, ಸೊ ಅದರ ಪ್ರಕಾರ ನೀವು ಚಾಯ್ಸ್ ಮಾಡ್ಕೋಬೇಕಾಗ್ತದ. ಸೊ ಆಮೇಲೆ ಯಾವ್ದು ಒಂದು ಫಾರ್ಮುಲಾ ಮಿಲ್ಕ್ನ ಪ್ರಿಫರ್ ಮಾಡ್ತಾರಂತೆಲ್ಲಾನು ನಿಮ್ಮ ಡಾಕ್ಟರ್ ಹತ್ರ ಕೇಳ್ಕೋರಿ. ಅಂದಾಗ ನಿಮಗೆ ಈ ಬಾಟಲ್ ಫೀಡಿಂಗ್ ಮಾಡ್ಕೋಬೇಕು, ಬ್ರೆಸ್ಟ್ ಫೀಡಿಂಗ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ನೀಟಾಗಿ ಗೊತ್ತಾಗ್ತದ. ಬಿಕಾಸ್ ಪ್ರತಿಯೊಬ್ಬರದು ಕಂಡೀಷನ್ ಡಿಫ್ರೆಂಟ್ ಆಗಿರ್ತದ. ಸೊ ಒಬ್ರಿಗೆ ವರ್ಕ್ ಆದಂಗೆ ಇನ್ನೊಬ್ರಿಗೆ ವರ್ಕ್ ಆಗಂಗಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಇದ್ರ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡ್ಕೊಳ್ಳೋದು ಸೂಕ್ತ. ನೆಕ್ಸ್ಟ್ ಏನಂದ್ರ, ಎದೆ ಹಾಲು ಕುಡಿಸ್ಬೇಕಾದ್ರೆ ಮಗು ಸರಿಯಾಗಿ ಲ್ಯಾಚ್ ಮಾಡ್ತಿಲ್ಲ, ಮಗು ಹಾಲು ಚೆನ್ನಾಗಿ ಹೋಗ್ತಿಲ್ಲ ಅಂತ ಈ ರೀತಿ ಏನಾದರೂ ಅದರ ರಿಲೇಟೆಡ್ ಡೌಟ್ಸ್ ಬಂತು ಅಂತಂದಾಗ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಇರ್ತಾರ, ಅಥವಾ ಹಾಲು ಹೇಗೆ ಉಣಿಸ್ಬೇಕು ಈ ರೀತಿ ಎದೆ ಹಾಲು ಉಣಿಸೋದ್ರ ಬಗ್ಗೆ ಕ್ವಶನ್ಸ್ ಡೌಟ್ಸ್ ಇದ್ರೆ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಹತ್ರ ಕೇಳ್ಕೋಬಹುದು, ಅಥವಾ ನಿಮ್ಮ ಡಾಕ್ಟರ್ ಹತ್ರನೂ ಮಾತಾಡ್ಕೊಂಡು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬಹುದು. ನನ್ನ ಪ್ರಕಾರ ಏನಂದ್ರ ಬ್ರೆಸ್ಟ್ ಫೀಡಿಂಗ್ ಮತ್ತೆ ಫಾರ್ಮುಲಾ ಫೀಡಿಂಗ್ ಎರಡೂನು ಕಂಬೈನ್ ಮಾಡಿ, ಅಂದ್ರೆ ಈ ಕಾಂಬಿನೇಷನಲ್ ಫೀಡಿಂಗ್ ಜಾಸ್ತಿ ಟ್ವಿನ್ ಬೇಬೀಸ್ ಅಲ್ಲಿ ವರ್ಕೌಟ್ ಆಗೋದಂತ ಅನಿಸ್ತದ. ಬಿಕಾಸ್ ಹೆಂಗ್ ಮಗು ಬೆಳಿತಾ ಬೆಳಿತಾ ಹೋಗ್ತದ ಹಂಗಂಗೆ ಹಾಲಿಂದ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗ್ತದ. ಸೊ ಅವಾಗ ಈ ಕಾಂಬಿನೇಷನಲ್ ಫೀಡಿಂಗ್ ವರ್ಕೌಟ್ ಆಗ್ತದ. ಅಥವಾ ಬ್ರೆಸ್ಟ್ ಫೀಡಿಂಗಿಗೆ ನೀವು ಮಹತ್ವ ಕೊಟ್ಟು ಅದನ್ನೇ ನೀವು ಅವಳಿ ಮಕ್ಕಳಿಗೆ ನಿಭಾಯಿಸ್ಕೋಬಹುದು 1-2 ವರ್ಷ. ಬಟ್ ಅದಕ್ಕೆ ಬಹಳನೇ ಫ್ಯಾಮಿಲಿ ಸಪೋರ್ಟ್ ಬೇಕೇ ಆಗ್ತದ. ಓವರ್ ಆಲ್ ಏನಂದ್ರೆ ಮಗುವಿನ ಆರೋಗ್ಯ ಚೆನ್ನಾಗಿರ್ಬೇಕು, ಮಗು ತೂಕ ಚೆನ್ನಾಗಿ ಬರ್ಬೇಕು, ಅದನ್ನ ತಲೆಯಲ್ಲಿ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಯಾವ ರೀತಿ ಫೀಡಿಂಗ್ ಮಾಡ್ಬೇಕು ಅದನ್ನೇ ನೀವು ಫಾಲೋ ಮಾಡೋದು ಸೂಕ್ತ. ನೆಕ್ಸ್ಟ್, ಅವಳಿ ಮಕ್ಕಳು 6 ತಿಂಗಳು ತುಂಬಿದ ನಂತರ ಅಂದ್ರೆ ಸಾಲಿಡ್ಸ್ ಸ್ಟಾರ್ಟ್ ಮಾಡ್ಬೇಕಾಗ್ತದಲ್ಲ, ಅವಾಗ ಸಾಲಿಡ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಬ್ರು ಮಕ್ಕಳಿಗೆ ಸೆಪರೇಟ್ ಬೌಲ್ಸ್ ಮೇಂಟೈನ್ ಮಾಡ್ರಿ. ಇಬ್ರು ಮಕ್ಕಳಿಗೆ ಏನ್ ಬಟ್ಲು ಯೂಸ್ ಮಾಡ್ತೀರಿ ಸಾಲಿಡ್ಸ್ ಫೀಡ್ ಮಾಡಕ, ಅದು ಒಂದೇ ಯೂಸ್ ಮಾಡಬೇಡ್ರಿ. ಇಬ್ರು ಮಕ್ಕಳಿಗೆ ಸೆಪರೇಟ್ ಯೂಸ್ ಮಾಡ್ರಿ, ಇಬ್ರು ಮಕ್ಕಳಿಗೆ ಸ್ಪೂನು ಸೆಪರೇಟ್ ಯೂಸ್ ಮಾಡ್ರಿ. ಬಾಟಲ್ ಫೀಡಿಂಗ್ ಮಾಡತ್ತಿದ್ರ ಅಂದ್ರೆ ಬಾಟಲ್ಸ್ನು ಸೆಪರೇಟ್ ಯೂಸ್ ಮಾಡ್ರಿ. ಒಟ್ಟಿನಲ್ಲಿ ಇಬ್ರು ಮಕ್ಕಳಿಗೆ ಸೆಪರೇಟ್ ಆಗಿ ಯೂಸ್ ಮಾಡೋದು ಸೂಕ್ತ. ಯಾಕಂತಂದ್ರೆ ಬಿಕಾಸ್ ಆಫ್ ಹೈಜೀನ್ ಪರ್ಪೋಸ್, ಕ್ಲೀನ್ಲಿನೆಸ್ ಪರ್ಪೋಸ್. ನೆಕ್ಸ್ಟ್, ಸಾಲಿಡ್ಸ್ ಸ್ಟಾರ್ಟ್ ಮಾಡಾದ್ಮೇಲೂ ಪ್ರತಿಯೊಂದನ್ನು ನೀವೇನು ಆಹಾರ ಕೊಡಕ್ ಸ್ಟಾರ್ಟ್ ಮಾಡ್ತೀರಿ ಅದನ್ನ ಇಬ್ರು ಮಕ್ಕಳಕ್ಕೆ ಚೆಕ್ ಮಾಡಬೇಕು. ಯಾವ ಮಗುಗ ಯಾವ ಫುಡ್ಡಿಗೆ ಅಲರ್ಜಿ ಆಗ್ಲತ್ತದ, ಯಾವ ಮಗು ಯಾವ ಆಹಾರನ ತಿರಸ್ಕರಿಸ್ಲತ್ತದ, ಯಾವ ಮಗು ಯಾವ ಆಹಾರನ ಚೆನ್ನಾಗಿ ತಗೊಳತ್ತದ ಅಂತ. ಬಿಕಾಸ್ ಇಬ್ರು ಮಕ್ಕಳದು ಟೇಸ್ಟ್ ಡಿಫ್ರೆಂಟ್ ಆಗಿರ್ತದ. ಸೊ ಇಬ್ರು ಸೇಮ್ ಲೈಕ್ ಮಾಡ್ತಾರಂತೂ ಇಲ್ಲ, ಇಬ್ರು ಸೇಮ್ ತಿರಸ್ಕಾರ ಮಾಡ್ತಾರಂತೂ ಇಲ್ಲ. ಬಹಳಷ್ಟು ಕೇಸಸ್ ಅಲ್ಲಿ ಇಬ್ರು ಮಕ್ಕಳು ಎಲ್ಲ ಆಹಾರನ ಚೆನ್ನಾಗಿ ಇಷ್ಟಪಟ್ಟು ತಿಂತಾರ. ಕೆಲವೊಂದಿಷ್ಟು ಆಹಾರನ ಒಂದು ಮಗು ಇಷ್ಟಪಡದೇ ಇರಬಹುದು ಅಂತ ಯಾವ ಆಹಾರ ನೀವು ನೋಡ್ಕೋಬೇಕು. 1-2-3 ದಿನದಲ್ಲಿ ತಿನ್ನಿಸ್ತಾ ನಿಮಗೆ ಗೊತ್ತಾಗ್ತದಲ್ಲ. ಸೊ ಆ ಮಗುಗ ಆ ಆಹಾರನ ಕೊಡೋದನ್ನ ಸ್ಟಾಪ್ ಮಾಡ್ರಿ. ಅದು ತಗೊಳ್ತಿಲ್ಲ ಅಂತ ಫೋರ್ಸೇಬ್ಲಿ ಈ ಮಗು ಮಾಡೀನಿ ಸೊ ಆ ಮಗುಗೂ ತಿನ್ಸ್ಬೇಕಿಲ್ಲ ಉಳಿತದ ಹಂಗೆಲ್ಲ ಥಿಂಕ್ ಮಾಡಬೇಡ್ರಿ. ಬಿಕಾಸ್ ಒಂದು ಮಗುಗೆ ಇಷ್ಟ ಆಗಂಗಿಲ್ಲ. ನನ್ನ ಕೇಸಲ್ಲಿ ಹಿಂಗೆ ಆಗಿತ್ತು. ಬಿಕಾಸ್ ಇಬ್ರು ಮಕ್ಕಳಲ್ಲ, ಒಂದು ಮಗು ನಂದು ಮೊಸರು ಬಹಳ ಇಷ್ಟಪಟ್ಟು ತಿಂತಿತ್ತು, ಇನ್ನೊಂದು ಮಗು ಮೊಸರು ಅಂದ್ರೇ ಲೈಕ್ ಇಲ್ಲ.
ಫುಲ್ ಹೇಟ್. ಹಾಗಾಗಿ ಈ ರೀತಿ ಲೈಕಿಂಗ್ಸ್ ಡಿಫರ್ ಆಗ್ತದ. ಸೊ ಅದನ್ನ ನೀವು ನೋಟ್ ಮಾಡಿಕೊಂಡು ತಲೆಯಲ್ಲಿ ಇಟ್ಕೊಂಡು ಯಾವ ಮಗು ಯಾವ ಆಹಾರ ಚೆನ್ನಾಗಿ ಇಷ್ಟಪಟ್ಟು ತಿಂತಾರ ಆ ಮಗುಗೆ ಅದನ್ನು ಚೆನ್ನಾಗಿ ಫೀಡ್ ಮಾಡ್ರೆ ಅವಾಗೆ ಆ ಮಗು ತೂಕ ಬರ್ತದ. ಫೋರ್ಸೆಬ್ಲಿ ಫೀಡ್ ಮಾಡಿದಾಗ ಆ ಮಗು ಉಲ್ಟಿ ಮಾಡ್ಕೋಬಹುದು, ಆಗ ಬರಂಗಿಲ್ಲ. ಸೊ ಅವಾಗ ಅದು ಸುಮ್ಮನೆ ತ್ರಾಸ ಮಗುಗ್ನು. ಅದನ್ನೆಲ್ಲ ಚಂದ ನೋಟ್ ಮಾಡಿಕೊಂಡು ಗಮನದಲ್ಲಿ ಇಟ್ಕೊಂಡು ಫೀಡಿಂಗ್ ಮಾಡೋದು ಸೂಕ್ತ. ಫೈನಲಿ ಐ ಹೋಪ್ ನಾ ಹೇಳಿರೋ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ. ಯಾವ ರೀತಿ ಒಂದು ಮೆಥಡ್ ಅಥವಾ ಟ್ರಿಕ್ ಅಥವಾ ಟಿಪ್ನ ಫಾಲೋ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಆಗ ಹೇಳ್ರಿ. ಸೊ ದಟ್ ಬೇರೆ ತಾಯಂದ್ರಿಗೂ ಹೆಲ್ಪ್ ಆಗ್ತದ. ಮತ್ತು ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಮಸ್ತೆ ಮಾಮ್ಸ್ ನ ಫಾಲೋ ಮಾಡ್ರಿ. ಅಲ್ಲೂ ಕೂಡ ನಾನು ನ್ಯೂಟ್ರಿಷನ್, ಲೈಫ್ ಸ್ಟೈಲ್, ಫ್ಯಾಷನ್, ಪೇರೆಂಟಿಂಗ್ ರಿಲೇಟೆಡ್ ರೀಲ್ಸ್ ನ ಶೇರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.